ಈಗ ಇನ್ನೊಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನಡುವೆ ಪುತ್ರ ಸಮರ ನಡೆದಿದೆ. ಪ್ರಜ್ವಲ್ನನ್ನ ವಿದೇಶಕ್ಕೆ ಗೌಡ್ರೆ ಕಳುಹಿಸಿ ಈಗ ಪತ್ರ ಬರೆದ್ರೆ ಏನು ಪ್ರಯೋಜನ ಅಂತ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಅವರು ಅದನ್ನು ಮಾತನಾಡಿದ್ರು, ಅದಕ್ಕೆ ಕುಮಾರಸ್ವಾಮಿ ಅವರು ವಾಗ್ದಾಳಿ. ಮತ್ತೊಮ್ಮೆ ರಾಕೇಶ್ ಸಿದ್ದರಾಮಯ್ಯನವರ ಸಾವಿನ ವಿಚಾರವನ್ನು ಹೇಳುತ್ತಂದಿದ್ದಾರೆ ಕುಮಾರಸ್ವಾಮಿ ಅವರು. ಇದಕ್ಕೆ ಸಿಎಂ ತಿರುಗೇಟ್ ಕೊಟ್ಟಿದ್ದಾರೆ. ಯಾವುದಕ್ಕೂ ಲಿಂಕ್ ಮಾಡೋದು ಮೂರ್ಖತನ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ತರಾಟೆಗೆ ತಗೊಂಡಿದ್ದಾರೆ. ಇನ್ನು ಕೃತ್ಯ ಎಸಗಿದ್ದು ದೊಡ್ಡದೋ, ಪೆನ್ಡ್ರೈವ್ ಹಂಚಿಕೆ ಮಾಡಿದ್ದು ದೊಡ್ಡದೋ ಅನ್ನೋ ವಿಚಾರಕ್ಕೆ ಸಿಎಂ ಮಾಜಿ ಸಿಎಂ ನಡುವೆ ಟಾಕ್ ವಾರ್ ನಡೆದಿದೆ. ಇಬ್ಬರ ಟಾಕ್ ಫೈಟ್ ಈ ರೀತಿಯಾಗಿದೆ. ದೇವೇಗೌಡರ ಬಗ್ಗೆನೂ ಪ್ರಶ್ನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ನಾನು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೋಸ್ಕರಲೇ. ಹಾಗಿದ್ರೆ ಇವರ ಮಗ ವಿದೇಶಕ್ಕೆ ಹೋದ್ನಲ್ಲ, ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವ್ರು ಪರ್ಮಿಷನ್ ತಗೊಂಡೋಗಿದ್ರ? ಹಾಗಿದ್ರೆ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ರು, ಎಷ್ಟು ಜನ ಇದ್ರು, ಅಲ್ಲಿ ನಡೆದಂಥ ಘಟನೆಗಳೇನು ಅಂತಕ್ಕಂಥ ಒಂದು ತನಿಖೆ ಯಾಕೆ ಮಾಡಲಿಲ್ಲ? ರಾಕೇಶ್ ಸಿದ್ದರಾಮಯ್ಯ ಅವರು ಸತ್ತು 8 ವರ್ಷ ಆಯಿತು. ಈಗ ವಿಚಾರನ ಪ್ರಸ್ತಾಪ ಮಾಡೋದು ಅದು ಮೂರ್ತನ, ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಅವರು 2016ರಲ್ಲಿ ಸತ್ತು, ಅದಕ್ಕೂ ಸಂಬಂಧ ಇದೆ. ರಾಜ್ಯದ ಮುಖ್ಯಮಂತ್ರಿ ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದಂಥವ್ರದ್ದು ಅಪರಾಧ ಅಲ್ವಂತೆ, ಅಪರಾಧ ಅಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ಲಿ ಅಂತ ಹೇಳ್ತಾರೆ. ಆ ಹೆಣ್ಣು ಮಕ್ಕಳ ಚಿತ್ರವನ್ನು ಮಸುಕು ಮಾಡದೆ ಅದನ್ನೆಲ್ಲ ಬೀದಿಗೆ ಬಿಟ್ಟಿದ್ದೀರಲ್ಲ, ಅವ್ರಿಗೆ ಏನು ನ್ಯಾಯ ಕೊಡ್ತೀರಿ ನೀವು? ಯಾವ ರೀತಿ ಅವರಿಗೆ ಸಾಂತ್ವನ ಹೇಳ್ತೀರಿ? ಸರ್ಕಾರದಿಂದ ಏನು ಕೊಡ್ಲಿಕ್ಕೆ ಸಾಧ್ಯ ನೀವು? ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ, ಯಾವ ಸೆಕ್ಷನ್ ಅಡಿಲಿ ಬರ್ತದೆ? ಅದು ಯಾವ ಸೆಕ್ಷನ್ ಅಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಹೇಳ್ತಾ ಇದ್ದಾರೆ? ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ? ಇವ್ರದ್ದೇನಾದ್ರು ಹೊಸ ಕ್ರಿಮಿನಲ್ ಇದ್ರೆ ಹೇಳಿ, ಅದನ್ನ ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಸರಿ ಅಂತ ಹೇಳಕ್ ಹೋಗಲ್ಲ. ಓಕೆ, ಒಂದು ಕಡೆಗೆ ರಾಕೇಶ್ ಅವರ ವಿಚಾರವನ್ನು ತರೋದು ಮಾನ್ಯ ಮಾಜಿ ಸಿ ಎಂ ಆಗಿರುವಂಥ ಕುಮಾರಸ್ವಾಮಿ ಅವರೇ ನಾಟ್ ಗುಡ್. ಅದು ಯಾಕಂದರೆ ಅವರಿಲ್ಲ ರಾಕೇಶ್ ಅವರು ಉತ್ತರ ಕೊಡೋಕ್ಕೆ. ಬಟ್ ಕೇಳ್ತಾ ಇರುವಂಥ ರೀತಿ ಏನು ಅಂತಂದರೆ, ಅದರ ಅರ್ಥ ಅವರು ನಿಮಗೆ ಹೇಳಿ ಹೋದ್ರಾ, ಹಾಗೆ ಪ್ರಜ್ವಲ್ ಹೇಳಿ ಹೋಗಿಲ್ಲ ಅನ್ನುವಂಥದ್ದನ್ನು ಹೇಳೋಕ್ಕೆ ಹೋಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಮಕ್ಕಳು ತಂದೆ ತಾಯಿಗಳು ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಯಾವಾಗ ಬರ್ತೀನಿ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಈಗಿರುವಂಥ ಮಕ್ಕಳಂತೂ ಇಲ್ಲ ಬಹುತೇಕ ಕಡೆಗಳಲ್ಲಿ. ಆ ವಿಚಾರವನ್ನು ಬರ್ತಾ ಇದ್ದಾರೆ. ಬಟ್ ಇನ್ನೊಂದು ಕಡೆಗೆ ಆ ಪೆನ್ ಡ್ರೈವ್ ಹಂಚಿಕೆಯ ವಿಚಾರದಲ್ಲಿ ಅಫೆನ್ಸು, ಅದಕ್ಕೆ ಯಾವ ಸೆಕ್ಷನ್ ಹಾಕ್ತೀರಾ? ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಾಚಾರ ಆಗಿದೆ ಒಂದು ಹೆಣ್ಮಗಳಿಗೆ ಅಂತಂದಾಗ ಅವರಿಗೆ ಆ ಸಂಕಟ ಏನಿರುತ್ತೆ, ಆ ನೋವು ಏನಿರುತ್ತೆ, ಆ ಪರಿಸ್ಥಿತಿ ಏನಿರುತ್ತೆ, ಸಮಾಜ ಹೇಗೆ ನೋಡುತ್ತೆ, ನನ್ನ ಅತ್ಯಾಚಾರ ಆಗಿದೆ ಅಂತ ಕೇಳಿದಾಗಲೇ ಸಮಾಜ ನನ್ನನ್ನು ಹೇಗೆ ನೋಡುತ್ತೆ ಅನ್ನುವಂಥ ಒಂದು ಸಂಕಟ, ಒಂದು ನೋವು ಅನುಭವಿಸ್ತಾ ಇರ್ತಾರೆ. ಆ ನೋವು ಅದರಲ್ಲೂ ಕೂಡ ಇಂಥ ವಿಡಿಯೋಗಳು, ಫೋಟೋಗಳು ಆಚೆ ಬಂದಿದೆ ಅಂತಂದಾಗ, ಅದು ಮುಖ ಕಾಣೋ ರೀತಿಯಲ್ಲಿ ಬಂದಿದೆ ಅಂತಂದಾಗ ಅವರ ಪರಿಸ್ಥಿತಿ ಏನಿರುತ್ತೆ ಅನ್ನುವಂಥದ್ದು ಜಸ್ಟ್ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ವ ಮಾನ್ಯ ಮುಖ್ಯಮಂತ್ರಿಗಳೇ? ಹೇಗೆ ಫೇಸ್ ಮಾಡ್ತಾರೆ ಅವರು ಸಮಾಜವನ್ನು, ಮಹಿಳೆಯರು ಅಂತೇಳಿ. ಕಾಂಟಿವ್ ಅದಕ್ಕೆ ಯಾವ ಸೆಕ್ಷನ್ ಹಾಕ್ತೀರಾ ಅಂತ ಕೇಳಿದ್ರೆ, ಒಂದು ತನ್ನಿ ಸರ್, ಈ ವಿಚಾರದಲ್ಲಿ ಏನಾದರೂ ಮಾಡಿ ಒಂದು ಅಪೀಲ್ ಮಾಡಿ ಕೇಂದ್ರಕ್ಕೆ. ಈ ರೀತಿಯಾಗಿ ಇಂಥ ಹೆಣ್ಣು ಮಗಳ ಅತ್ಯಾಚಾರ ಆಗಿರುವಂಥ ಪ್ರಕರಣಗಳಲ್ಲಿ ಯಾವುದಾದ್ರೂ ವಿಡಿಯೋಗಳು, ಫೋಟೋಗಳನ್ನು ಯಾರಾದರೂ ಹಂಚಿಕೆಯನ್ನು ಮಾಡೋದಾದರೆ ಅದು ಕೂಡ ಅಷ್ಟೇ ಅಪರಾಧ ಆಗತ್ತೆ ಇರುವಂಥದ್ದನ್ನು ಅಪೀಲ್ ಮಾಡಿ. ಬೇರೆ ಎಲ್ಲದಕ್ಕೂ ಲೆಟರ್ ಬರೀತೀರಾ? ಡೋಂಟ್ ಯು? ಈ ವಿಚಾರದಲ್ಲಿ ಬರಿಬೇಕು ಅಂತ ಅನಿಸಲ್ವಾ? ಆ ಮಹಿಳೆಯರು ಏನಾಗಿದೆ ಪರಿಸ್ಥಿತಿಗಳು, ಹೇಗೆ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದು ತಮಗೇನು ಅನಿಸಲ್ವಾ? ಈ ವಿಚಾರದಲ್ಲಿ ಅಪೀಲ್ ಮಾಡಿ, ಇದಕ್ಕೊಂದು ಕಾನೂನು ತಂದು. ಇನ್ಯಾರಾದರೂ ಈ ರೀತಿಯಾಗಿ ಯಾವುದೋ ಹೆಣ್ಮಗು ಅತ್ಯಾಚಾರ ಆಗಿದೆ ಅಂತಂದಾಗ ಅದರ ವಿಡಿಯೋ, ಫೋಟೋಗಳನ್ನು ಈ ರೀತಿಯಾಗಿ ಹಂಚಿಕೆಯನ್ನು ಮಾಡೋದಾದರೆ ಅವರನ್ನು ಕೂಡ ಅಷ್ಟೇ ಅಫೆನ್ಸ್ ಆಗಿತ್ತು ನೋಡಬೇಕು, ಅವರಿಗೂ ಅದೇ ರೀತಿಯಾದಂಥ ಶಿಕ್ಷೆಯನ್ನು ತರಬೇಕು ಅಂತೇಳಿ ಅಪೀಲ್ ಮಾಡಿ. ಆವಾಗ ಮಹಿಳೆಯ ವಿಚಾರದಲ್ಲಿ ನಿಮಗೆ ಗೌರವ ಇದೆ ಅಂತ ಅಂದ್ಕೊಳ್ಬಹುದು ನಾವು. ಅತ್ಯಾಚಾರ ಮಾಡಿದ್ದು ಹೆಂಗೆ ಅಪರಾಧ ಇದೆಯೋ, ಆ ಮಹಿಳೆಯ ಅತ್ಯಾಚಾರ ಆಗಿರೋ ವಿಡಿಯೋಗಳನ್ನು ಇಡೀ ಪ್ರಪಂಚಕ್ಕೆಲ್ಲ ಹಂಚೋದಿದೆಯಲ್ಲ, ಅದು ಕೂಡ ಅಷ್ಟೇ ಅಪರಾಧ ಆಗುತ್ತೆ. ನಿಮಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ಕೊಳ್ತೀನಿ ನಾನು. ಇನ್ನು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಎಸ್ಕೇಪ್ ಆಗಿ ತಿಂಗಳಾಗ್ತಾ ಬಂತು. ಆಲ್ಮೋಸ್ಟ್ 28-29 ದಿನ ಆಗೋಯ್ತು. ಇದರ ನಡುವೆ ಪ್ರಜ್ವಲ್ ರೇವಣ್ಣ ವಿಚಾರವಾಗಿಯೇ ಲೆಟರ್ ವಾರ್ ಶುರು ಆಗ್ಬಿಟ್ಟಿದೆ. ಪ್ರಧಾನಿ ಮೋದಿಗೆ 2 ಪತ್ರ ಬರೆದು ಕೂಡ ಉತ್ತರ ಬಂದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿದೇಶಾಂಗ ಮಂತ್ರಿ ಹೇಳಿಕೆ ಉಲ್ಲೇಖಿಸಿದಂಥ ಸಚಿವ ಪರಮೇಶ್ವರ್ ಅವರು, ಹಾಗಿದ್ರೆ ಪ್ರಧಾನಮಂತ್ರಿ ಕಚೇರಿ ವಿದೇಶಾಂಗ ಇಲಾಖೆಗೆ ಸಿಎಂ ಪತ್ರದ ಬಗ್ಗೆ ತಿಳಿಸಿಲ್ಲ ಅಂತ ಆಯ್ತಲ್ಲ, ಕೇಂದ್ರ ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಇಲ್ಲೇ ಗೊತ್ತಾಗುತ್ತೆ ಅಂತ ಟೀಕಿಸಿದ್ದಾರೆ. ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ಎಲ್ರಿಗೂ ಗೊತ್ತು ಅಂತ ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ. ಹೌದಾ? SIT ಅವ್ರು ನೋಡಿ ಒಂಚೂರು, ರಾಜಣ್ಣ ಅವ್ರ ಹತ್ರ ಇನ್ಫಾರ್ಮೇಷನ್ ಇದೆಯಂತೆ. ಆದರೆ ಸಿಎಂ ಪತ್ರದಿಂದ ಏನೂ ಆಗಲ್ಲ, ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ವಿಳಂಬವಾಗುತ್ತೆ, ಸಿಎಂಗೆ ಕಾನೂನೇ ಗೊತ್ತಿಲ್ಲ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆ. ಇದರಿಂದ ಏನೂ ಆಗಲ್ಲ ಅಂತ ಗೊತ್ತಾಗಿಯೇ ದೇವೇಗೌಡರು ಬಹಿರಂಗ ಪತ್ರದ ಮೂಲಕ ಫೈನಲ್ ವಾರ್ನಿಂಗ್ ಅನ್ನು ನೀಡಿದ್ರು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ.
ಈ ಮೂಲಕ ಗೌಡ್ರ ಪತ್ರ ರಹಸ್ಯವನ್ನು ಅನಾವರಣ ಮಾಡಿದ್ದಾರೆ. ಕಲ್ಲು ಹುಡ್ಕೊಂಡು ಮಾಡಕ್ ಹೋಗ್ಬಾರ್ದು. 15 ದಿನಗಳಾಯ್ತು ಬರೋದು. ನಾವು ಆಯ್ತಪ್ಪ ಲೇಟ್ ಆಗದೆ ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್. ಈಗ ಇಶ್ಯೂ ಮಾಡಿ, ಈಗ ಕ್ಯಾನ್ಸಲ್ ಮಾಡಿ. ಯಾತಕ್ಕೆ ಅವರು ಆ ರೀತಿ ಹೇಳಿದರು ಅಂದರೆ ಪ್ರಧಾನಮಂತ್ರಿ ಕಚೇರಿ ವಿದೇಶಾಂಗ ಕಚೇರಿಗೆ ತಿಳಿಸಿಲ್ಲ ಅಂತ ಆಯ್ತಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬರೆದಂಥ ಪತ್ರ ಏಪ್ರಿಲ್ ತಿಂಗಳಲ್ಲೇ ಬರೆದಿದ್ದಾರೆ. ಪ್ರಧಾನಮಂತ್ರಿಗಳ ಪತ್ರ ಏನಾಯಿತು? ಪ್ರಧಾನಮಂತ್ರಿಗಳ ಕಚೇರಿನಲ್ಲಿ ಅದಕ್ಕೆ ಯಾವುದು ಬೆಲೆ ಸಿಗಲಿಲ್ವಾ? ಅಥವಾ ಅವರ ಕಚೇರಿಯಿಂದ ವಿದೇಶಾಂಗ ಸಚಿವಾಲಯಕ್ಕೆ ತಿಳಿಸ್ಲಿಲ್ಲ ಅಂದರೆ ಯಾವ ರೀತಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ತೆಗೆದ್ರೆ ಅವರು ಆ ದೇಶದಿಂದ ಅವ್ರನ್ನ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ ಆ ದೇಶದಲ್ಲಿ. ಅದರಿಂದ ಅವ್ರು ಬರಲೇಬೇಕಾಗತ್ತೆ, ಬರ್ತಾರೆ. ಪಾಸ್ಪೋರ್ಟ್ ಬಗ್ಗೆ ಹೇಳ್ತಿರಲ್ಲ, ಅದರ ಕಾನೂನುಗಳು ಏನಿದೆ ಗೊತ್ತಿದೆಯಾ? ನೀವು ಮಾಧ್ಯಮದಲ್ಲಿ ಪಾಪ ಅವರೇನೋ ಹೇಳಿದ್ರು, ಏನೋ ಹೇಳ್ತೀರಿ ನೀವು. ಆದರೆ ಅದರದೇ ಆದಂಥ ಕಾನೂನಿನ ವ್ಯಾಪ್ತಿಯೊಳಗೆ ಈಗ ಪ್ರಜ್ವಲ್ ಅವ್ರನ್ನ ಈಗೇನು ಪತ್ರ ಬರೆದುಬಿಟ್ರಲ್ಲ ಕರ್ಕೊಂಬರೋದಕ್ಕೆ, ಅದು ಸದ್ಯಕ್ಕೇನಾಗಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ನಾವು ಯಾತಕ್ಕೆ ಇದೆಲ್ಲ ಪ್ರೋಸೆಸ್ಗಳು ಇವೆಲ್ಲ ಮತ್ತಿನ್ನೆಷ್ಟು ದಿವಸಗಳಾಗುತ್ತೋ ಅಂತೇಳಿ ಅವನು ಎಲ್ಲಿದ್ದರೂ ಬಾ ಅಂತ ದೇವೇಗೌಡರಷ್ಟು ಎಚ್ಚರಿಕೆ ಕೊಟ್ಟು ಕರೆಸಿದರೆ ದೇವೇಗೌಡರ ಬಗ್ಗೆ ಇಷ್ಟು ಲಘುವಾಗಿ ಒಬ್ಬ ಮುಖ್ಯಮಂತ್ರಿ ಮಾತಾಡ್ತಾರೆ ಅಂದರೆ ಊರಲ್ಲಿ ಅವರೇ ಯಾವ ಮನೇಲಿದ್ದಾರೆ, ಯಾವ ಹೋಟ್ಲಲ್ಲಿ ಅವರೇ ಅನ್ನೋದು ನಮ್ಮ SIT ಅವ್ರಿಗೂ ಗೊತ್ತು, ನಮ್ಮ ಸರ್ಕಾರಕ್ಕೂ ಗೊತ್ತು, ಕೇಂದ್ರ ಸರ್ಕಾರಕ್ಕೂ ಗೊತ್ತಿದೆ. ಯಾವುದೇ ಕಾನೂನಿನ ಲೋಪ ಎಲ್ಲೂ ಆಗಬಾರ್ದು ಅಂತೇಳಿ ಎಚ್ಚರಿಕೆಯಿಂದ ಪೆನ್ ಡ್ರೈವ್ ತೋರಿಸಿದ್ಯಾರಿ ಮೊದಲು. ಪೆನ್ ಡ್ರೈವ್ ಪಿತಾಮಹ ಯಾರಪ್ಪ? ಪೆನ್ ಡ್ರೈವ್ ಪಿತಾಮಹನೇ ಕುಮಾರಸ್ವಾಮಿ. ಇವ್ರದೆಲ್ಲ ರಾಜಕೀಯ ಬಿಟಾಕಿ. ಈಗ ಒಂದು ಬಹುದೊಡ್ಡದಾಗಿರುವಂಥ ಅಗ್ನಿ ಅವಘಡ ದೇಶದಲ್ಲಿ ನಡೆದಿದೆ. ಅದು ಕೂಡ ಗುಜರಾತ್ನಿಂದ ಬರ್ತಾ ಇದೆ. ಗುಜರಾತ್ನ ರಾಜ್ಕೋಟ್ನಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿರುವಂಥ ವರದಿ ಬರ್ತಾ ಇದೆ. ಈಗ TRP ಗೇಮಿಂಗ್ ಝೋನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕನಿಷ್ಠ 24 ಮಂದಿ ಸಜೀವವಾಗಿ ದಹನವಾಗಿದ್ದಾರೆ. ಮೃತರಲ್ಲಿ ಮಕ್ಕಳ ಸಂಖ್ಯೆಯೇ ಹೆಚ್ಚು. 16 ಮಂದಿಗೆ ಗಾಯ ಆಗಿದೆ. ಸಾವಿನ ಸಂಖ್ಯೆ ಹೆಚ್ಚುವಂತಹ ಸಾಧ್ಯತೆ ಇದೆ. ಕಾರಣ ಅದು ಗೇಮಿಂಗ್ ಝೋನ್ ಆಗಿರೋದ್ರಿಂದ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿರ್ತಾರೆ. ವೀಕೆಂಡ್ ಕೂಡ ಇನ್ನೂ ಹಲವಾರು ಕೂಡ ಸಿಕ್ಕಾಕೊಂಡಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಕಾರಣ ನಿಮಗೆ ಮಾಲ್ಗಳಲ್ಲೆಲ್ಲ ಈ ರೀತಿಯಾಗಿದ್ದಾಗ ಮೇಲ್ಗಡೆಗೆ ಆಟ ಆಡೋಕ್ಕೆಲ್ಲ ಇರುತ್ತೆ. ಸೊ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮಕ್ಕಳೇ ಹೆಚ್ಚಿನ ರೀತಿಯಲ್ಲಿ ಆಟ ಆಡ್ತಿರ್ತಾರೆ ಗೇಮಿಂಗ್ ಝೋನ್ಗಳಲ್ಲಿ. ಅಲ್ಲಿ ಆದಾಗ ಈ ರೀತಿಯಾಗಿ ಅನಾಹುತ ಆಗಿಬಿಟ್ಟಿದೆ. ಈಗ 24 ಮಂದಿ ಸಜೀವ ದಹನ ಆಗಿದ್ದಾರೆ. ಸೊ ಇನ್ನೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಂತಿದ್ರೆ, ಸಾವಿನ ಸಂಖ್ಯೆ ಆಗದೇ ಇದ್ರೆ ಒಳ್ಳೆಯದು. AC ಸ್ಫೋಟ ಸಂಭವಿಸಿ ಅನಾಹುತವಾಗಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ಸದ್ಯಕ್ಕೆ ಮಾಲೀಕನನ್ನು ಪೊಲೀಸರು ಬಂಧಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಮೃತರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ನೋಡಿ, 24 ಮಂದಿ ಸಾವನ್ನಪ್ಪಿರುವಂಥದ್ದು. ರಾಷ್ಟ್ರಪತಿಯವರು ಕೂಡ ಮೃತರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಅವರು ಕೂಡ ಆಘಾತ ವ್ಯಕ್ತಪಡಿಸಿದ್ದಾರೆ. ಸೊ ಮೃತರ ಕುಟುಂಬಗಳಿಗೆ ಈಗ 4 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆಯನ್ನ ಮಾಡಿದಾರಂತೆ. 24 ಮಂದಿ ಮಕ್ಕಳೇ ಜಾಸ್ತಿ ಅಂತಿದ್ದಾರೆ. ಬಹಳ ಕಷ್ಟ ರೀ.